ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಮದಾನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಒಂದು ತುಂಬಾ ಆನ್ಸರ್ ಮಾಡಲಿಕ್ಕೂ ಆಗ್ತಿಲ್ಲ. ಆ ಥರ ಇಲ್ಲ ಸಲ್ಲದ ಕ್ವಶನ್ಗಳನ್ನೆಲ್ಲನೂ ಹಾಕ್ತೀರಾ. ಆ ಕಾಮೆಂಟ್ಗಳಲ್ಲೆಲ್ಲನೂ ಕೂಡ ಏನಂದ್ರದೇ ಹಾಕ್ತಾ ಇರ್ತೀರಾ. ಅದಲ್ಲ, ನಾನು ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತಂದರೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾಕಂತಂದರೆ ನಿಮಗೆ ಏನು ಸಮಸ್ಯೆ ಇರೋದೆ ಅನ್ನೋದನ್ನ ಇದು ಮಾಡ್ಕೊಳ್ಳಿ. ಇನ್ನೊಂದು, ಆ ಸಮಸ್ಯೆಯನ್ನು ಯಾರು ಇದು ಮಾಡಿದ್ದಾರೆ ಅನ್ನೋದು ಕೂಡ ನನಗೆ ಕ್ಲಾರಿಟಿ ಕೊಡಿ. ವಿತ್ ಡಾಕ್ಯುಮೆಂಟ್ ಇದ್ದರೆ ಮಾತ್ರನೇ ನಾನು ಆ ಸಮಸ್ಯೆಯನ್ನು ತಗೊಳ್ಳೋದು, ಅದನ್ನು ಕ್ಲಾರಿಫೈ ಮಾಡಲಿಕ್ಕಾಗೋದು. ಇದು ಏನೂ ಇಲ್ಲ, ಸುಮ್ಮನೆ ಏನೋ ಒಂದು ಹೇಳ್ತೀರಾ, ಏನೋ ಒಂದು ಇದು ಮಾಡ್ತೀರಾ. ಆ್ಯಕ್ಚುಲಿ ಒಬ್ಬೊಬ್ರದ್ದು ಒಂಥರ ಡಿಫ್ರೆಂಟ್ ಆನ್ಸರ್ಗಳು ಬರುತ್ತೆ. ಆ ಥರ ಇದೆಲ್ಲನೂ ಇದು ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನನ್ನ ಟೈಮು ವೇಸ್ಟು, ನಿಮ್ಮ ಟೈಮು ವೇಸ್ಟು. ಆ ಇದರಿಂದಲೇ ನಾನು ಏನೇ ಇದ್ರೂ ಕೂಡ ವಿತ್ ಪ್ರೂಫ್ ಸಮೇತ ನನಗೆ ಕೊಟ್ಟರೆ ಮಾತ್ರನೇ ನಾನು ಆ ಸಮಸ್ಯೆನ ಕ್ಲಿಯರ್ ಮಾಡಿ ಕೊಡ್ತೇನೆ. ನನ್ನ ಅದು ಯಾಕಂತಂದರೆ ನೀವು ಸುಮ್ಮನೆ ಬ್ಲೈಂಡಾಗಿ ಹೇಳಿದ್ರೆ ನಾನು ಅದನ್ನು ಇದನ್ನು ತೊಗೊಳಕ್ಕಾಗಲ್ಲ. ಆ ಕಾನ್ಸೆಪ್ಟ್ ಮೇಲೆ ನಾನು ವಿಡಿಯೋಸು ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ, ಅದು ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ನನಗೆ ಅದು ವಿತ್ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ನಾನು ಆ ಅಧಿಕಾರಿನ ಎದುರಾಕೊಳ್ಳಿಕ್ಕಾಗೋದು. ಆ ಅಧಿಕಾರಿನ ಎದುರಾಕೋಬೇಕು ಅಂತಂದರೆ ನನಗೆ ವಿತ್ ಪ್ರೂಫ್ ಇರಬೇಕು. ವಿತೌಟ್ ಪ್ರೂಫು ನಾನು ಯಾವ ಅಧಿಕಾರಿಗೂ ಟಚ್ ಮಾಡಲಿಕ್ಕೂ ಹೋಗಲ್ಲ. ಯಾಕಂತಂದರೆ ಏನು ಗೊತ್ತಾ, ಅಲ್ಲಿ ನಾವು ಸಮಸ್ಯೆಗೆ ಸಿಲುಕಬೇಕಾಗುತ್ತೆ. ನೀವು ಸಮಸ್ಯೆ ಫೇಸ್ ಮಾಡ್ತಾ ಇರೋದಲ್ಲದೆ ಮತ್ತು ನಾನು ಫೇಸ್ ಮಾಡೋದಕ್ಕೆ ನನಗೆ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ 100% ಐ ಆಮ್ ನಾಟ್ ರೆಡಿ ಟು ಫೇಸ್. ಓಕೆ, ಇದರಿಂದನೇ ವಿತ್ ಡಾಕ್ಯುಮೆಂಟ್ ಇತ್ತು ಅಂತ ಅಂದರೆ ಮಾತ್ರನೇ ನೀವು ನನಗೆ ಯಾವುದೇ ಒಂದು ಅಧಿಕಾರಿ ಆಗಲಿ ಒಂದು ಇದಾಗಲಿ ಕೊಡಿ, ನಾನು ಅದನ್ನು ಆ ಕೇಸನ್ನು 100% ನಾನು ಫೇಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಅಂತಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ನಮ್ಮ ನೆಲಮಂಗಲ ಅಕ್ಕಪಕ್ಕದಲ್ಲಿ ಜನಗಳಿಗೆ ತಲೆ ಬಿಸಿಯಾಗಿ ಕೂತಿದೆ. ಯಾಕಂದರೆ ಇಷ್ಟು ದಿನ ರೆವಿನ್ಯೂ ಸೈಟ್ಸ್ದೊಂದು ತಲೆನೋವಾಗಿದ್ದರೆ, ಇವತ್ತು BDAದವರು ಡಿಸೆಂಬರ್ 31 ಐ ಥಿಂಕ್ ಎಲ್ಲರಿಗೂ ನೋಟಿಸ್ಗಳು ಇಶ್ಯೂ ಮಾಡಿದ್ದಾರೆ. ಸುಮಾರು ಸರ್ವೆ ನಂಬರು, ಸುಮಾರು ವಿಲೇಜಸ್ಸಿಗೆ BDAಯಿಂದ ನೋಟಿಫಿಕೇಷನ್ ಆಗಿದೆ. ಅದು ಬಂದುಬಿಟ್ಟು ಆ್ಯಕ್ಚುಲಿ 2005 ಡಿಸೆಂಬರಲ್ಲಿ ಪ್ರಿಲಿಮಿನರಿ ನೋಟಿಸ್ ಆಗಿರೋದು. 41 ಅಂತ ಏನು ಹೇಳ್ತೀವಿ, ಅದು ಡಿಸೆಂಬರ್ 2005 ಆಗಿರೋದು. ಏನಕ್ಕಾಗಿ ಅಂತಂದರೆ, ಅದು BDA ಪ್ರಾಜೆಕ್ಟ್, ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಫೇಸ್ 2, ಅದಕ್ಕೆ 2005 ನೋಟಿಫಿಕೇಷನ್ ಆಗಿದೆ. ಸುಮಾರು 19-20 ವರ್ಷ ಏನಕ್ಕೆ ಸೈಲೆಂಟಾಗಿತ್ತು ಗೌರ್ನಮೆಂಟು? ಏನಕ್ಕೆ ಕೈ ಬಿಟ್ಟಿತ್ತು ಪ್ರಾಜೆಕ್ಟನ್ನು? ಅದಕ್ಕೆ ಖಂಡಿತ ಆನ್ಸರ್ ಇಲ್ಲ. ಯಾಕಂದರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 20 ವರ್ಷ ಆಗಿದೆ ಆ ಪ್ರಾಜೆಕ್ಟನ್ನು ಇವರು ಕೈಗೆತ್ಕೊಂಡು. 20 ವರ್ಷ ಗ್ಯಾಪ್ ಕೊಟ್ಟು ಇವತ್ತು ತಿರುಗಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂತಂದರೆ ಜನಗಳಿಗೆ ತಲೆ ಬಿಸಿ ಆಗದೆ ಇನ್ನೇನು ತಾನೇ ಆಗಲಿಕ್ಕಾಗುತ್ತೆ. ಇವತ್ತು ಅವ್ರು ಏನು ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ, ಇವಾಗ ಆ 20 ವರ್ಷದಿಂದ ನೋಟಿಫಿಕೇಷನ್ ಮಾಡಿದ್ರಲ್ಲ, ಆ ಏರಿಯಾಸ್ ಎಲ್ಲ ಇವತ್ತು ಆಲ್ಮೋಸ್ಟ್ ಈಸ್ ಡೆವಲಪ್ಡ್. ಯಾಕಂದರೆ ಯಾವುದೋ ಒಂದು ಇದರಲ್ಲಿ ಇದು ಮಾಡಿದಾಗ ನಿಮಗೆ 20 ವರ್ಷದಿಂದ ಹೆಂಗಿತ್ತು ಲಕ್ಷ್ಮೀಪುರ ಸರೌಂಡಿಂಗು, ಮಾದನಾಯಕನಹಳ್ಳಿ ಸರೌಂಡಿಂಗ್ ಏನೇನು ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟರೆ. ಇವತ್ತು ಹೋಗಿ ಎಲ್ಲೆಂದ್ರೂ ನೋಡಿ ನೀವು ಸಮುದ್ರ ಕಂಡಂಗೆ ಮನೆಗಳು ಮಾತ್ರನೇ ಕಾಣೋದು. ಅಂಥ ಜಾಗದಲ್ಲಿ ಇವಾಗ BDAಯಿಂದ ನೋಟಿಫಿಕೇಷನ್ ಆಗಿದೆ. ಅಲ್ಲಿ ಜನಗಳಿಗೆ ತಲೆ ಬಿಸಿ ಏನಾಗಿದೆ ಅಂತಂದರೆ, ಆಲ್ಮೋಸ್ಟ್ 99% ಎಲ್ಲ ರೆವಿನ್ಯೂ ಸೈಟ್ಸ್ ಇರೋದು. ಈ ಬಿಲ್ಡರ್ಸ್ ಮಾಡೋ ಮುಟ್ಟಾಳ ಕೆಲಸ. ಯಾಕಂದರೆ ಒಂದು ನೋಡಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ ಜೊತೆ ಯಾವ ಥರ ಆಟ ಆಡ್ತಾರೆ ಅಂತ ಅಂದರೆ ಬಿಲ್ಡರ್ಸು, ಆ ರೆವೆನ್ಯೂ ಸೈಟ್ಸ್ ಅನ್ನೋದನ್ನು ಒಂದು ಮಾಡಿಬಿಟ್ಟು, ಇವತ್ತು ಆ ರೆವೆನ್ಯೂ ಸೈಟ್ಗಳು ತೊಗೊಂಡಿರೋರಿಗೆ ನಮಗೆ BDAಯಿಂದ ಕಾಂಪೋಸಿಷನ್ ಬರುತ್ತಾ ಇಲ್ವಾ, ಏನಾಗುತ್ತೋ ಏನು ಹೋಗುತ್ತೋ ಅನ್ನೋದು ಎಷ್ಟು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದಾರೆ ಅಂತಂದರೆ. ಯಾಕಂದರೆ ಪಾರ್ಟಿ ಇದು ಲ್ಯಾಂಡ್ ಲಾರ್ಡು ಹೆಸರಲ್ಲೇ RTC ಇರುತ್ತೆ. RTC ಓನರ್ಗೆ ಆಟೋಮೆಟಿಕ್ ಕಾಂಪೋಸಿಷನ್ ಹೋಗುತ್ತೆ.
ಆ ಭಯದಿಂದ ಎಷ್ಟೋ ಜನ ಇವತ್ತು ಸಫರ್ ಆಗಿ ಕೂತಿದ್ದಾರೆ. ನನಗೆ ನೀವು ನಂಬ್ತಿರೋ ಇಲ್ಲ, NRIs ಆಲ್ಮೋಸ್ಟು ಸುಮಾರು ಔಟ್ ಆಫ್ ಕಂಟ್ರಿಗಳಿಂದ ಕೂಡ ನನಗೆ ಕಾಲ್ಸ್ ಬರ್ತಾ ಇದೆ. ಆ ರೆವಿನ್ಯೂ ಸೈಟ್ಸ್ಗಳು ಈ BDA ನೋಟಿಫಿಕೇಶನ್ ಯಾವಾಗಾಯಿತು ಅದರಿಂದ ಜನಗಳಿಗೆಲ್ಲನೂ ತಲೆ ಬಿಸಿ ಆಗಿಬಿಟ್ಟು ಇವತ್ತು ನಿದ್ದೆ ಮಾಡದೆ ನಿದ್ದೆ ಗೆಡಿಸ್ಬಿಟ್ಟಿದೆ ನಮ್ಮ ಸರ್ಕಾರ BDA. ಯಾಕಂತಂದರೆ ಇದೇನು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲ, ತುಂಬಾ ದೊಡ್ಡ ಪ್ರಾಜೆಕ್ಟು. ಹೊಸೂರು ರೋಡಿಂದ ಮಾಗಡಿ ರೋಡು, ಮಾಗಡಿ ರೋಡಿಂದ ತುಮಕೂರು ರೋಡು, ತುಮಕೂರು ರೋಡಿಂದ ಹೊಸೂರು ರೋಡು. ಇದು ಬಂದ್ಬಿಟ್ಟು ಟೋಟಲಿ ನಮ್ಮ ಬೆಂಗಳೂರು ಸುತ್ತ ಬರ್ತಿರೋ ಎಕ್ಸ್ಪ್ರೆಸ್ ಹೈವೇ. ಇದು ಪೆರಿಫೆರಲ್ ರಿಂಗ್ ರೋಡು. ಆ ಪೆರಿಫೆರಲ್ ರಿಂಗ್ ರೋಡು 300 ಫೀಟ್ ರಿಂಗ್ ರೋಡ್ ಒಂದು ಕಡೆಗಾದರೆ, ನಮ್ಮ ಗೌರ್ಮೆಂಟ್ದು ಇನ್ನೊಂದು ಕಾನ್ಸೆಪ್ಟ್ ತಂದಿದ್ದಾರೆ. ಅದೇ ರಿಂಗ್ ರೋಡಿಗೇನೆ ಕಮರ್ಷಿಯಲ್ ಫ್ಲಾಟ್ಗಳನ್ನ ಮಾಡಬೇಕು. ಕಮರ್ಷಿಯಲ್ ಫ್ಲಾಟ್ಗಳನ್ನ ಮಾಡಿಬಿಟ್ಟು ಅವನ್ನು ಸೇಲ್ ಮಾಡಬೇಕು. ಅವನ್ನು ಸೇಲ್ ಮಾಡಿಬಿಟ್ಟು ನಾವು ರೋಡನ್ನು ಡೆವಲಪ್ಮೆಂಟ್ ಮಾಡಬೇಕು. ಇದು ಬಟ್ ಇಲ್ಲಿ ಜನಗಳಿಗೆ ಏನಂದರೆ ಒಂದೇ ಒಂದು ಕ್ಲಾರಿಟಿ ತಿಳ್ಕೊಬಿಡಿ. ನೀವು ಯಾವುದೇ ಥರ ನೀವು ಭಯ ಬೀಳಕ್ಕೆ ಹೋಗ್ಬಿಡಿ. ಯಾಕಂದರೆ ಅಲ್ಲಿ ಯಾವುದು BDA ಲೇಔಟ್ ಯಾವುದು ಬರ್ತಿಲ್ಲ. ನೀವು BDA ಲೇಔಟ್ ಬರ್ತಿದೆ, BDA ಲೇಔಟ್ ಬರ್ತಿದೆ, ನಮ್ಮ ಜಾಗ ಎಲ್ಲ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ತಾ ಇದ್ದೀರಾ. ಇದೆಲ್ಲ ಪೆರಿಫೆರಲ್ ರಿಂಗ್ ರೋಡ್. ಪೆರಿಫೆರಲ್ ರಿಂಗ್ ರೋಡಿಂದ 24 ಮೀಟ್ರು. ಆ 24 ಮೀಟ್ರ್ ಏನಿದೆ, ಆ 24 ಮೀಟ್ರ್ ಕೂಡ ಇವರು ವಾಣಿಜ್ಯ ನಿವೇಶನಗಳು ಅಂದರೆ ಕಮರ್ಷಿಯಲ್ ಸೈಟ್ಸನ್ನು ಮಾಡಿಬಿಟ್ಟು ಡೆವಲಪ್ಮೆಂಟ್ ಮಾಡಿ ಸೇಲ್ ಮಾಡಬೇಕು ಅಂತಂದೇಳಿ ಪ್ಲ್ಯಾನ್ ಮಾಡಿರೋದು. ಯಾಕಂತಂದರೆ ಆ ಕಮರ್ಷಿಯಲ್ ಫ್ಲಾಟ್ಸನ್ನು ಸೇಲ್ ಮಾಡಿದ್ರೆ ಅವರಿಗೆ ರೋಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಕಾಸು ಬರುತ್ತೆ ಅಂತ ಹೇಳಿಬಿಟ್ಟು ಅವರು ಇದು ಮಾಡ್ಕೊಂಡಿರೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಯಾರ್ಯಾರೋ ಸುಮ್ಮನೆ ಹುಳ ಬಿಡ್ತಿದ್ದಾರೆ, ನಿಮಗೆ BDA ಲೇಔಟ್ಸ್ ಬರುತ್ತೆ, ನಿಮ್ಮ ಜಾಗಗಳೆಲ್ಲ ಹೋಗುತ್ತೆ, ಇದೋಗುತ್ತೆ. ಖಂಡಿತ ಅದೇನು ಇದು ಮಾಡ್ಕೋಬೇಡಿ. ಯಾಕಂತಂದರೆ ಒಂದು ಅಲ್ಲಿ ಬರ್ತಿರೋದೇನೇನೆ ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ ಫೇಸ್ 2. ಆ ಕಡೆ ಈ ಕಡೆ ನಿಮ್ಗೇನಿದೆ 24 ಮೀಟ್ರು ಅದು ಬಂದುಬಿಟ್ಟು ನಿಮಗೆ ಕಮರ್ಷಿಯಲ್ ಸೈಟ್ಸನ್ನು ಮಾಡಿಬಿಟ್ಟು ಸೇಲ್ ಮಾಡ್ತಿರೋದು. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು BDA ಲೇಔಟ್ ಬರ್ತಿಲ್ಲ, BDAಯಿಂದ ಇದಾಗ್ತಾ ಇಲ್ಲ. ಇದು ಮೇಯ್ನ್ ಬಂದುಬಿಟ್ಟು ನಮ್ಮ ತಲೆ ಬಿಸಿ ಆಗಿರೋದಂತ ಅಂದರೆ ಇಲ್ಲಿ ನಮ್ಮ ಮಾದನಾಯಕನಹಳ್ಳಿ ಸರೌಂಡಿಂಗು ಸುಮಾರು ಅಂತ ಅಂದರೆ ಈ ಲಕ್ಷ್ಮೀಪುರ, ದೊಮ್ರಳ್ಳಿ, ಅಡಕಮಾರನಹಳ್ಳಿ, ಮಾದಾವರ, ದಾಸನಪುರ, ಚಿಕ್ಕಬಿದ್ರಕಲ್ಲು, ಬೋವಿಪಾಳ್ಯ, ದಾಸನಪುರ ಹೋಬ್ಳಿದೇನೆ ಆಲ್ಮೋಸ್ಟ್ ಇರೋದೆಲ್ಲನೂ. ಆಲ್ಮೋಸ್ಟ್ ದಾಸನಪುರ 2 ಸರ್ವೆ ನಂಬರ್ಸೇನೆ ಅಲ್ಲಿರೋದು. ಎಲ್ಲ ರೆವೆನ್ಯೂ ಸೈಟ್ಸ್, ಅಷ್ಟು ಕೂಡ ರೆವೆನ್ಯೂ ಸೈಟ್ಸ್. ಎಷ್ಟೋ ಮನೆಗಳು ಬಂದುಬಿಟ್ಟಿದೆ. ಅಷ್ಟು ಮನೆಗಳೂ ಇವತ್ತು ನೋಟಿಫಿಕೇಷನ್ ಆಗಿ ಡೆಮಾಲಿಷನ್ಗೆ ಹೋಗುತ್ತೆ. ನೀವು ಯಾವುದೇ ಫೈಟ್ ಮಾಡಿದ್ರು ಕೂಡ ನೋ ಯೂಸ್. ಸೇಮ್ ನಮ್ಮ ಶಿವರಾಮ್ ಕಾರಂತ್ ನಗರ್ ಯಾವ ಥರ ಆಯಿತು ಅದೇ ಥರನೇ. ನೀವು ಮೊನ್ನೆ 349 369 ಹೌಸಸ್ಗೆ ಡೆಮಾಲಿಷನ್ ಆರ್ಡ್ರ್ ಕೊಡ್ತು ಸುಪ್ರೀಂ ಕೋರ್ಟ್. ಇದು ಕೂಡ ಅದೇ ಥರ. ನೀವು ಯಾವ ಕೋರ್ಟ್ಗೆ ಹೋದ್ರೂ ಕೂಡ ನೀವು ರೋಡ್ ಶೋ ಮಾಡೋದ್ರು ಇಲ್ಲ, ಫ್ರೀಡಮ್ ಪಾರ್ಕ್ ಮುಂದೆ ಧರಣಿ ಕೂತ್ರು ಇಲ್ಲ, ಯಾವುದೇ ಮಾಡಿದ್ರು ಕೂಡ ನಿಮಗೆ ಯಾವುದೇ ಥರ ಇದಿಲ್ಲ. ಯಾಕಂದರೆ 2005ಇಂದಲೇ ನೋಟಿಫಿಕೇಷನ್ ಆಗೋಗಿರೋದು. ಆ ನೋಟಿಫಿಕೇಷನ್ ಆದಮೇಲೆ ನೀವು ಮನೆ ಕಟ್ಟಿರೋದು ನಿಮ್ಮ ದಡ್ತನ. ಅದರಿಂದ ನಿಮಗೆ ಯಾವ ಹೈಕೋರ್ಟ್ಗೆ ಹೋದ್ರೂ ಇಲ್ಲ, ಯಾವ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ನಿಮಗೆ ಎಕ್ಸ್ಕ್ಯೂಸ್ ಅಂತೂ ಸಿಗಲ್ಲ. ಇನ್ನೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಥರ BDA ಲೇಔಟ್ಸ್ ಬರ್ತಿಲ್ಲ. ಅಲ್ಲಿ ನಿಮಗೆ ಬರ್ತಿರೋದು ಬಂದುಬಿಟ್ಟು ಓನ್ಲಿ ಕಮರ್ಷಿಯಲ್ ಸೈಟ್ಸ್. ಮೀನ್ಸ್ ಆ ಕಡೆ ಈ ಕಡೆ ಪೆರಿಫೆರಲ್ ರಿಂಗ್ ರೋಡ್ ಏನು ಬರುತ್ತೆ, ಈ ಪೆರಿಫೆರಲ್ ರಿಂಗ್ ರೋಡ್ ಇನ್ನೊಂದು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ, ವಿತೌಟ್ ಟೋಲ್ ಇಲ್ಲದೇನೆ ಈ ರೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿರೋದು. ಅದಕ್ಕೋಸ್ಕರನೇ ಟೋಲ್ ಇಲ್ಲದೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಮಾಡಿರೋದ್ರಿಂದಲೇ ಕಮರ್ಷಿಯಲ್ ಸೈಟ್ಗಳನ್ನ ಡೆವಲಪ್ಮೆಂಟ್ ಮಾಡಿಬಿಟ್ಟು ಆ ಕಮರ್ಷಿಯಲ್ ಸೈಟ್ಗಳನ್ನ ಸೇಲ್ ಮಾಡಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಇಷ್ಟು ಬಿಟ್ಟರೆ ಬೇರೆ ಯಾವುದು BDA ಲೇಔಟ್ಸ್ ಬರ್ತಾ ಇಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಯಾವ್ದು ಸರ್ವೆ ನಂಬರ್ ರೋಡ್ಗೆ ಹೋಗ್ತಾ ಇದೆ ಅವ್ರು ಮಾತ್ರ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಓಕೆ, ಏನಾದರೂ ಕ್ಲಾರಿಫಿಕೇಷನ್ ಇತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸಿಗೋಣ. ಓಕೆ, ಥ್ಯಾಂಕ್ ಯು.